2027 ಒಳಗಡೆ ನೀರು ಕೊಡಬೇಕು ಅನ್ನೋದು ನನ್ನ ಸರ್ಕಾರದ ಸಂಕಲ್ಪ. ಈ ನಿಟ್ಟಿನಲ್ಲಿ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇದೆ, ಲ್ಯಾಂಡ್ ಅಕ್ವಿಷನ್ ಏನಿದೆ, ಆಮೇಲೆ ಬೈಲುಗುಂಡು ಲಕ್ಕನಹಳ್ಳಿ ಇವೆಲ್ಲ ಆ ವಿಚಾರದಲ್ಲಿ ಅಕ್ವಿಷನ್ ಏನು ಸಮಸ್ಯೆ ಇದೆ ಅನ್ನೋದು ಭಾಳ ದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಜೊತೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀವಿ. ಅದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. ತುಮಕೂರಲ್ಲಿ ಒಂದು 10 ನಿಮಿಷ ಇದ್ದು ಎಲ್ಲ ಒಂದು 3-4 ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಾನು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಏನೆಲ್ಲ ಆಲ್ಟರ್ನೇಟಿವ್ ಕೆಲವೆಲ್ಲ ಮಂತ್ರಿಗಳು ಬೇರೆ ಸಜೆಷನ್ಸ್ ಮಾಡಿದ್ದಾರೆ. ಬಟ್ ಅವರೇನೇ ಮಾಡಲಿ, ಬಟ್ ಟೆಕ್ನಿಕಲಾಗಿ ಏನು ಸಜೆಷನ್ ಕೊಡ್ತಾರೆ ಅದು ಇಂಪಾರ್ಟೆಂಟು. ನಾನು ಕಣ್ಣಲ್ಲಿ ನೋಡಿಬಿಟ್ಟು ನಾನು ಒಂದು ರಿಪೋರ್ಟು ರೆಡಿ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಕೊಡ್ತೀನಿ. ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಪ್ರಾಜೆಕ್ಟು ಮಿಲಾದು ಚಿಂತೆ ಇಲ್ಲ, ಈ ಪ್ರಾಜೆಕ್ಟ್ನ ಪ್ರಯಾರಿಟಿಗೆ ನಾವು ಮುಗಿಸ್ಬೇಕು ಅನ್ನೋದು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಈಗ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಕೆಲವು ಇಂಪಾರ್ಟೆಂಟ್ 3-4 ಮೇಜರ್ ಪಾಯಿಂಟ್ಗಳಿಗೆ ನಾನು ವಿಸಿಟ್ ಮಾಡ್ತೀನಿ. ಸರ್, ನಿನ್ನೆ BR ಪಾಟೀಲ್ ಅವರು ಒಂದು ಆರೋಪ ಮಾಡಿದ್ರು, ಅದು ನಿಜ ಅಂತ ಇವತ್ತು ಪುನರುಚ್ಚರಣೆ ಮಾಡಿದ್ದಾರೆ ಸರ್. ಸತ್ಯ ಅಂತ ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ. ಅವರ ಮಾತನಾಡಿದ್ದಾರೆ ಸರ್ ಆಡಿಯೋದಲ್ಲಿ. ಅವರು ಮಾತಾಡೋದು ಏನು ಮಾತಾಡಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ. ಚೀಫ್ ಮಿನಿಸ್ಟ್ರು ಗಮನಕ್ಕೆ ಅದಾಗಲೇ ಬಂದಿದೆ. ಚೀಫ್ ಮಿನಿಸ್ಟರ್ ಅದಕ್ಕೆ ಏನು ಬೇಕು ಕ್ರಮ ತೆಗೆದು ಮಾಡ್ತೀವಿ. ಟ್ರಾನ್ಸ್ಪರೆಂಟಾಗಿ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡೋಕ್ಕೆ ಸಾಧ್ಯ? ಡಿಸಿಷನ್ ಯಾರು ತಗೊಳ್ಳೋರು? ಪಂಚಾಯತಿಯವ್ರು ತಗೊಳ್ತಾರೆ, ಲೋಕಲ್ ಬಾಡೀಸವ್ರು ತಗೊಳ್ತಾರೆ. ಯಾವ ಸರ್ಕಾರದ ಮಂತ್ರಿ ಅದಕ್ಕೆ ಈ 1.5 ಲಕ್ಷ ಕೊಡುವಂಥ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ? ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಅದು ಸರಿ ಇಲ್ಲ, ನಾನು ಖಂಡಿಸ್ತೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ಬರೂ ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ, ಇದು ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ, ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ. ಸರ್, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನಟರನ್ನ ಯಾರನ್ನೂ ಕರೆದಿಲ್ಲ. ಸೊ ನಮ್ಮ ಗಮನಕ್ಕೆ ಬರ್ದೇನೆ DCM ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋಂಥ ಸರಿಯಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ಯಾವ ಮೇಕೆದಾಟು ಯೋಜನೆಗೆ ಪಾದಯಾತ್ರೆಗೆ ಬಂದಿರಲಿಲ್ಲ, ನಾವು ಅವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವಾಗೂ ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಮ್ ಚೇಂಬರ್ಗೆ ಹೋಗಿ ನೀವು ದಾಖಲೆ ಇಟ್ಕೊಂಡ್ರೆ ನಿಮ್ಮ ಹಿಸ್ಟ್ರಿ ತೆಗೆದುಕೊಳ್ತಾರೆ. ಫಿಲಮ್ ಚೇಂಬರ್ಗೆ ಹೋಗಿ ನಾನೇನು ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಸರ್, ಕಾಲ ಉತ್ತರ ಕೊಡ್ತಿದೆ. ಸರ್, HK ಪಾಟೀಲ್ ಪತ್ರ ಬರೆದಿದ್ದಾರೆ ಸರ್ CM. ನಮ್ಮಲ್ಲೆಲ್ಲ ಮನೆ ಕೊಟ್ಟು ಮತ್ತೆ ಪುನಃ ನಾವು 10,000, 20,000, 50,000 ಮನೆ ಕಟ್ಕೊಳ್ಳಿ ಅನ್ನಲಿ ಅವರಿಗೆ ಕೈ ಮುಗಿದು ಮಾಡ್ಕೊಳ್ಳಿ ಅನ್ನಲಿ ಕೊಡ್ತಾ ಇದ್ದೇವೆ. ಅಂಥದ್ದು ಅವರು ಹೇಳಿದ್ದು ಅವ್ರ ವೈಯಕ್ತಿಕ ವಿಷಯ ಏನು ಅಂತ ಗೊತ್ತಿಲ್ಲ ನಮಗೆ. ಆದರೆ ಅದು ಹೇಳಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆಂದರೆ ನನ್ನ ಜಿಲ್ಲೆ ಅಥವಾ ನಿಮಗೆ ಬಂದಂಥ ರಾಜ್ಯದ ಮತ್ತೆ ಯಾರಾದರೂ ಒಂದೇ ₹1 ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮನೆ ಕೊಡ್ತೀನಿ ಅಥವಾ ಮನೆ ಕೊಟ್ಟಿದೆ ಅಥವಾ ನಿಮ್ಮ ಅಕೌಂಟಿಗೆ ಹಣ ಹಾಕ್ತೀನಿ ಅನ್ನಲಿ ದುಡ್ಡು ತಗೊಂಡದ್ದು ಇತಿಹಾಸ ಇಲ್ಲ. ನಾವೇ ಕೈಯಿಂದ ಕೊಟ್ಟು ಕಳಿಸ್ತೀವಿ. ಅವ್ರದ್ದೇನೋ ಕಾರಣ ಇರ್ಬೋದು, ಯಾಕೆ ಹೇಳಿದ್ದಾರೆ ಏನೂ ಗೊತ್ತಿಲ್ಲ. ನೀವು ಹೇಳಿದ್ದು ಒಳ್ಳೆ ಆಯಿತು. ನಾನೀಗ ಹೊರಗಡೆ ಹೋಗಿ ಫೋನ್ ಹಚ್ಚಿ ಕೇಳ್ತೀನಿ ಅವರಿಗೆ, ಯಾಕೆ ಏನಾಯಿತು, ಎಲ್ಲಿ ದುಡ್ಡು ತಗೊಳ್ತಾರೆ, ನಮ್ಮಲ್ಲೆಲ್ಲ ನಾವೇ ದುಡ್ಡು ಕೊಟ್ಟು ಕಳಿಸ್ತಾರೆ. ನಮ್ಮದು ಇದು ಹೋರಾಟ ಮತ್ತು ಬೇರೆ ರೀತಿದಿದೆ. ಬೇರೆ ರೀತಿ ಅಂದರೆ 1,20,000, 30,000 NREGL ಕೊಡ್ತಾರೆ. 30,500 ಅಂತ ಕಾಣ್ತದೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ, 25,000. ಇದು ಸ್ವಲ್ಪ ಮಾನವ ಅವರಿಗೆ ಸ್ಯಾಲ್ರಿ ಜಾಸ್ತಿ ಆದ್ದರಿಂದ ₹349 ಆದ್ದರಿಂದ ₹30,500 ಕೊಡ್ತೇವೆ. ಈ ಕಡೆ ಇಲ್ಲಿ ನಾವು ₹1,020 ಕೊಡ್ತೇವೆ. ಕೆಲವು ಮತ್ತೆ ಸ್ವಲ್ಪ ಮುಂದೆ ಹೋಗಿ ಅಧಿಕಾರಿಗಳು ಪಾಪ ಒಂದು ₹12,000 ಶೌಚಾಲಯಗೂ ಕೊಡ್ತಾರೆ. ಕೆಲವು ಕೊಡೋದಿಲ್ಲ, ಕೆಲವು ಕೊಡ್ತಾರೆ, ಕೊಡಬೇಕು. ಅದು ಇಷ್ಟರಲ್ಲಿ ಈ ಹಣದಲ್ಲಿ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ನಾವು 5 ಲಕ್ಷ ರೂಪಾಯಿ ಮಾಡಬೇಕು ಅಂತ ಇದ್ದೀವಿ. ಒಂದು ಮನೆಗೆ 5 ಲಕ್ಷ ರೂಪಾಯಿ ಮಿನಿಮಮ್ ಕೊಡಬೇಕು, ಇಲ್ಲಾಂದರೆ ಬಡವರ ಹತ್ರ ಮನೆ ಕಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಈ 1,20,000 ಲಂಚ ತಗೊಳ್ತಾರೆ ಅನ್ನಲಿ ನೀವು ಹೇಳ್ತೀರಿ ಅಂತ ಹೇಳಿದ್ರೆ ಅಥವಾ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಇದಕ್ಕೇನು ಉತ್ತರ ಕೊಡಲಿ? ಸರ್, ಅವ್ರು ಹೇಳಿದ್ರಲ್ಲ ಸರ್, ವಸತಿ ಸಚಿವರ ಆಪ್ತ ಸಹಾಯಕರ ಜೊತೆ ನಡೆದಿರೋಂಥ ಆಡಿಯೋ ಕ್ಲಿಪ್ ಅವರು ಒಪ್ಕೊಂಡಿದ್ದಾರೆ ಸರ್. MLAನೇ ಹೌದು ಈ ರೀತಿ ನಡೆದಿರತಕ್ಕಂಥದ್ದು ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಈಗ ನಾವಾಗಲಿ ಶಾಸಕರಾಗಲಿ ಎಲ್ಲರೂ ಈಗ
ಸಚಿವರುಗಳಿಗೆ ಈಗ ಫಿಶರೀಸ್ ಇಲಾಖೆಯಿಂದ ಮನೆ ಕೊಡ್ತೀವಿ ನಾವೆಲ್ಲ ಶಾಸಕರಿಗೆ 25 ಮನೆ ಕೊಟ್ಟಿದ್ದೀವಿ. ಮತ್ತು ನಮಗೆ ಬೇಕಾದವರಿಗೆ 50-100 ಮನೆಯೂ ಕೊಟ್ಟಿದ್ದೀವಿ. 10,000 ಮನೆ ಕೊಡ್ತಾ ಇದ್ದೀವಿ ನಾವು. ನನ್ನ ಇಲಾಖೆದು ಹೇಳ್ತಾ ಇದ್ದೀವಿ. ನಮಗಾಗಲಿ ನಮ್ಮ ಆತ್ಮ ಸಹಾಯಕರಿಗಾಗಲಿ ದುಡ್ಡು ಕೊಡ್ತೀನಿ 100 ಮನೆ ಕೊಡಿ ಅನ್ನಲ್ಲಿ ಯಾರೂ ಕೇಳಲಿಲ್ಲ ಅಥವಾ ಅಂಥ ಪರಿಸ್ಥಿತಿನೂ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಏನೋ ವೈಯಕ್ತಿಕ ಇರ್ಬೋದು, ಇದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇದು ಯಾವುದೇ ಕಾರಣಕ್ಕೆ ಆಗೋದು ಇಲ್ಲ, ಆಗಬಾರ್ದು. ಯಾರೇ ಮಾಡಿದರೂ ತಪ್ಪೇ. ಅದಕ್ಕೆ ಏನು ನಮ್ಮ ಪಕ್ಷದ ಹೈಕಮಾಂಡ್ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಮೇಲೆ ಕ್ರಮ 100% ಆಗ್ತದೆ. ಯಾಕೆಂದರೆ ಭಾಳ ಪ್ರೀತಿಯಿಂದ ನಮ್ಮ ಸರ್ಕಾರ ಎಲ್ಲರಿಗೂ ಮನೆ ಕೊಡಬೇಕು. ಮೊದಲೇ ಸಾಲ ಅಂದೇಳಿ ಕೊಡ್ತಿದ್ರು, RTC ಮೇಲೆ ಬೋಜ ಹಾಕ್ತಿದ್ರು, ಅದಕ್ಕೆ ತುಂಬದಿದ್ರೆ ಬಡ್ಡಿ ಹಾಕ್ತಿದ್ರು. ಅದೆಲ್ಲ 2013ರಿಂದ 2018ರವರೆಗೆ ಎಲ್ಲ ಮನ್ನಾ ಮಾಡಿ ಈಗ ನಾವು ಕೊಡುವಂಥದ್ದು ಫ್ರೀ. ಅವರಿಂದ ಯಾವುದೇ ರೀತಿ ಮತ್ತೆ ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಹಾಗಾಗಿ ಇದು ನಾನು ಒಪ್ಪೋದಿಲ್ಲ. ಇದನ್ನು ಮಾಡಿದರೆ ನಾನು ಖಂಡಿಸ್ತೀನಿ.